ಯೆರೆಮೀಯನ ಗ್ರಂಥದಾಗ 11ನೇ ಅಧ್ಯಾಯದಾಗ 5ನೇ ವಚನ ಹಿಡಿದು ಕೆಲವು ವಚನವರೆಗೆ ಮಾತ್ರ ನಾವು ವಾಕ್ಯ ಧ್ಯಾನ ಮಾಡ್ಕೊಂಬರಿ. ಸಿಕ್ಕದ ಎಲ್ಲರಿಗೆ? ಯೆರೆಮೀಯದಾಗ 11ನೇ ಅಧ್ಯಾಯದಾಗ 5ನೇ ವಚನ ಹಿಡಿದು ನಾವು ವಾಕ್ಯ ಧ್ಯಾನ ಮಾಡಿರಿ. ವಾಕ್ಯ ಧ್ಯಾನ ಮಾಡುವಾಗ ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯ ಕಡೆ ಹೋದಾರಿ ನಾವು ಪ್ರಾರ್ಥನೆ ಮಾಡ್ಕೊಂಡ್ರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಮಗೆ ವಂದನೆಗಳು. ಈಗ ಪ್ರಭು, ಇಲ್ಲಿವರೆಗೆ ಆರಾಧನ ಮೂಲಕವಾಗಿ ಪ್ರಭು ನಮ್ಮ ಮಧ್ಯದಾಗ ನೀವಿದ್ದು ಮಹಿಮೆ ಹೊಂದಿಕೊಳ್ಳೋದಕ್ಕಾಗಿ ಸ್ತೋತ್ರ. ಪ್ರಭು, ನಿಮ್ಮ ಮಾತುಗಳು ನಾವೆಲ್ಲರೂ ಕೇಳುವಾಗ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರಿಗೂ ಸ್ವಾಮಿ ಸತ್ಯದ ವಾಕ್ಯದ ಮೂಲಕವಾಗಿ ಮಾತಾಡಿ ನಮ್ಮೆಲ್ಲರಿಗೆ ಸತ್ಯದ ಮರ್ಮವನ್ನು ತಿಳಿಯಪಡಿಸಿ ನಾವೆಲ್ಲರೂ ಸತ್ಯದ ಮಾರ್ಗದಲ್ಲಿ ನಡೀತಕ್ಕಂಥ ಒಳ್ಳೆ ಭಾಗ್ಯತೆ ನಾವು ಹೊಂದ್ಕೊಂಬಂತೆ ನೀವು ಸಹಾಯ ಮಾಡ್ತೀರದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್ ಆಮೇನ್. ದೇವರ ಸ್ತೋತ್ರವಾಗಲಿ. ಏನದಂತ್ರಿ? ಯೆರೆಮೀಯನ ಗ್ರಂಥದಲ್ಲಿ 11ನೇ ಅಧ್ಯಾಯ 5ನೇ ವಚನ ಏನಂತ ಓದ್ತೀರ? ನಿಮ್ಮ ದೇವರಾಗಿದ್ದು ಹಾಲು ಜೇನು ಹರಿಯುವ ದೇಶವನ್ನು ಕೊಡುವುದಾಗಿ ನಿಮ್ಮ ಮೂಲ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು ಎಂದು ಹೇಳಿದೆ ಅಷ್ಟೇ. ಸಾಕ್ಬಿಟ್ಟು ದೇವ್ರಿಗೆ ಸ್ತೋತ್ರವಾಗಿ. ಏನ್ ಮಾಡಿರಂತ ದೇವ್ರು? ಇವತ್ತು ನಮ್ಮ ಮೂಲ ಪಿತೃಗಳು ಆಗಿರ್ತಕ್ಕಂಥ ದೇವರು ಅಲ್ಲ, ನಮ್ಮ ಪಿತೃಗಳಿಗೆ ಹಾಲು ಜೇನು ಹರಿಯುವ ದೇಶಕ್ಕೆ ಅಂತಂದ್ರೆ ಕಳಿಸ್ತೇ ಅಂತ ವಾಗ್ದಾನ ಮಾಡಿರ್ತಕ್ಕಂಥ ದೇವರು. ಇವತ್ತು ನಿಜವಾಗ್ಲು ಇವತ್ತು ಹಾಲು ಜೇನು ಹರಿಯುವ ದೇಶಕ್ಕೆ ಹೋಗ್ಬೇಕಂತ ಅಂದ್ರೆ ಅನೇಕರಿಗೆ ಇಷ್ಟ ಇದ್ದಿರ್ಬೋದು, ಆದ್ರ ಹೋಗ್ಲಕ್ಕ ಯೋಗ್ಯತೆ ಇರಲ್ಲ, ಹೋದ್ರೆ ಹೋಗ್ಲಕ್ಕ ಆಗಲ್ಲ. ಏನಾಯ್ತದ? ಆ ಯೋಗ್ಯತೆ ನಮಗೆ ಎಲ್ಲಿ ಸಿಗ್ತದ ಅಂತಂದ್ರ ಯಾವಾಗಾದ್ರ ದೇವ್ರು ಹೇಳ್ತಕ್ಕಂಥ ಮಾತುಗಳು ಕೇಳಿ ಅದ್ರ ಪ್ರಕಾರವಾಗಿ ನಾವು ನಡೀತೀವೋ ಅವಾಗ ಮಾತ್ರ ಅದು ಯೋಗ್ಯತೆ ನಮಗೆ ಸಿಗ್ಲಕ್ಕ ಸಾಧ್ಯತೆ. ಇಲ್ಲ ಹೋದ್ರೆ ಸಾಧ್ಯನೇ ಇಲ್ಲ ಅಲ್ಲ. ನಿಮ್ಮ ದೇವರಾಗಿದ್ದ ಹಾಲು ಜೇನು ಹರಿಯುವ ದೇಶವನ್ನು ಕೊಡುವುದಕ್ಕೆ ನಿಮ್ಮ ಮೂಲ ಪಿತ್ತಗಳಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು ಎಂದು ಹೇಳಿದಷ್ಟೇ. ಆ ನನ್ನ ಮಾತು ಇಗೂ ಕೈ ಕೊಡದೆ ನಾನು ಅವರಿಗೆ ವಿಧಿಸಿದ ನಿಬಂಧನೆ ವಾಕ್ಯಗಳಿಗೆ ಕಿವಿ ಕೊಡುವದವನು ಏನ್ ಮಾಡ್ತಾರಂತ್ರಿ? ಇವತ್ತು ನಾವು ಏನ್ ಮಾಡ್ತಿದ್ವಿ? ನಾವು ನಿಜವಾಗ್ಲು ನಾವು ಶಾಪ ಹೊಂದುತ್ತಾ ಇದ್ದಿದ್ದೇವ? ಇಲ್ಲ. ಯೆರೆಮೀಯಾಗ ದೇವ್ರು ಹೇಳ್ಯಾರ ಏನಂತ ಹೇಳ್ಯಾರ? ಮೊದಲನೇ ವರ್ಷ ಏನ್ ಹೇಳ್ತಾರ? ಯೆಹೋವನು ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯವು ನಿಬಂಧನೆಯು ವಚನಗಳನ್ನು ಕೇಳಿ ಯಹೂದರಿಗೂ ಯೆರೂಸಲೇಮಿನ ನಿವಾಸಿಗಳಿಗೂ ಹೀಗೆ ಸಾರಿರಿ. ಅಲ್ಲ, ಯೆರೆಮೀಯಾಗ ಏನ್ ಹೇಳ್ಯಾರ? ಜನರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ರೀತಿಯಲ್ಲಿ ಅವ್ರು ನಡೀತಕ್ಕಂಥ ಮಾರ್ಗ ಸರಿಗಿಲ್ಲ, ಅವ್ರು ಎಕಡೆ ಹೋಗ್ಲತ್ತಾರ. ಯೆರೆಮೀಯ ಅವ್ರಿಗೆ ಹೇಳು, ಅವರೆಲ್ಲರೂ ಈ ವಾಕ್ಯದ ಪ್ರಕಾರವಾಗಿ ನಡ್ಕೊಂಡು ಹೋದ್ರ ಈ ಜನರಿಗೆ ನಾನು ಎಲ್ಲರಿಗೆ ಏನ್ ಮಾಡ್ತೇನೆ ಅಂತಂದ್ರೆ ಹಾಲು ಜೇನು ಹರಿಯುವ ದೇಶಕ್ಕೆ ನಾನು ಸೇರಿಸ್ತೇನೆ ಅಂತ ಅಂದ್ರೆ ದೇವರು ಅಬ್ರಾಹ್ಮಗೂ ವಾಗ್ದಾನ ಮಾಡ್ಯಾರ. ಅಬ್ರಾಹ್ಮ ಹೇಳ್ಕೊತ ಬಂದಾರ, ಅಬ್ರಾಹ್ಮನ ಮಾತು ಕೇಳ್ಕೊತ ಬಂದಾರ. ಯಾರು ಕೇಳ್ಯಾರ, ಯಾರು ಕೇಳಿಲ್ಲ. ಮೋಶನ ಮಾತು ಕೆಲವರು ಕೇಳ್ಯಾರ, ಯಾರು ಕೇಳಿಲ್ಲ. ಈ ರೀತಿಯಾಗಿ ಅರುಣನ ಮಾತು ಕೇಳ್ಯಾರ, ಕೆಲವು ಜನರು ಕೇಳಿಲ್ಲ. ಈ ರೀತಿಯಾಗಿ ಹೇಳ್ಕೊತ ಬಂದಿನಾಗ ಇಲ್ಲಿ ನಾವು ನೋಡ್ಬೇಕಾದ್ರ ಯೆರೆಮೀಯನ ಮೂಲಕವಾಗಿ ಬಿಡಿ ದೇವರು ಮಾತಾಡ್ತಾರ. ಯೆರೆಮೀಯನ ಮೂಲಕವಾಗಿ ದೇವರು ಮಾತಾಡ್ತಾರೆ. ನಿಮ್ಮ ಮೂಲಕವಾಗಿ ದೇವರು ಮಾತಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಕೆಲವು ಜನರ ಮೂಲಕವಾಗಿ ದೇವರು ಮಾತಾಡ್ತಾರೆ. ಖಂಡಿತವಾಗಿ ಮಾತಾಡ್ತಕ್ಕಂಥ ದೇವರು.
ಸುಮ್ಮನಿರ್ತಕ್ಕಂಥ ದೇವರಲ್ಲ, ಹಂಚ್ತಕ್ಕಂಥ ದೇವರಲ್ಲ. ಅವ್ರು ಹ್ಯಾಗ್ಯಾಕೆ ಮಾಡಲ್ರ ಅಂತೇಳಿ ಬಿಟ್ಕೊಡಾರಂತೇಳಿ ಅಂತಕ್ಕಂಥ ದೇವ್ರು ಅಲ್ಲ. ಯಾಕಂದ್ರೆ ಆತನ ರೂಪದಲ್ಲಿ, ಆತನ ಸ್ವರೂಪದಲ್ಲಿ, ಆತನ ಸರಿ ಬೀಳುವ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದಾಗ ನಾಶವಾಗ್ಬಿಡ್ದು ಅಂತ ಕೇಶಂದ್ರ ದೇವ್ರು ಇಷ್ಟಪಟ್ಟು ಕೇಶಂದ್ರ ಪ್ರತಿಯೊಬ್ಬರಿಗೆ ಈ ರೀತಿಯಾಗಿ ಮಾತಾಡ್ತಾರ. ಈ ರೀತಿಯಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ 4ನೇ ವರ್ಷದಾಗ ಏನ್ ಹೇಳ್ತಾರ ಅಂತಂದ್ರ, ಹೀಗೆ ಕಬ್ಬಿಣ ಕರಗಿಸುವ ಕುಲುಮೆಯು ಪಾದಿಯಲ್ಲಿ ಇದ್ದಿದ ಐಗುಪ್ತ ದೇಶದಿಂದ ನಿಮ್ಮ ಪಿತೃಗಳನ್ನು ಬರಮಾಡಿದಾಗ, ಎಲ್ಲಿಂದ ಬರಮಾಡಿದಂತ? ಐಗುಪ್ತ ದೇಶದಾಗ ಬಹಳ ಕಷ್ಟಗಳಿದ್ದು, ಬಹಳ ಸಮಸ್ಯೆಗಳಿದ್ದು, ಬಹಳಷ್ಟು ಆಪತ್ತುಗಳಿದ್ದು. ಆ ಆಪತ್ತುಗಳಿಂದ ಬಿಡುಗಡೆ ಮಾಡಲಾಗ ದೇವ್ರು ಏನ್ ಮಾಡ್ಯಾರ ಅಂತಂದ್ರ, ಅಲ್ಲಿಂದ ದೇವರು ಬಿಡಿಸ್ಯಾರ. ಬಹಳ ಕಷ್ಟ ಇರ್ತದ ಕೊಲಿಮಿ ಒಳಗಿನ ಬಿಡಿಸ್ಬೇಕಾದ್ರ, ಆ ಕಬ್ಬಿಣ ಕರಗಿಸ್ಬೇಕಂದ್ರ ಮಾಮೂಲಿ ಧಗಿ ಇರಲ್ಲ, ಮಾಮೂಲಿ ತಕ್ಲೀಫ್ ಇರಲ್ಲ, ಮಾಮೂಲಿ ಹೊಗೆ ಇರಲ್ಲ. ಅಂತ ಭಯಂಕರವಾಗಿರ್ತಕ್ಕಂಥ ಜಾಗದಾಗಿಂದ ದೇವರು ಬಿಡಿಸ್ಕಸಿ ಹಾಲು ಜೇನು ಹರಿಯುವ ದೇಶಕ್ಕೆ ಅಂತಂದ್ರೆ ವೈದ್ಯ ಅಂದಿನಾಗ ಅನೇಕ ಜನರು ಅಂದ್ರೆ ಮನಸ್ಸುಗಳು ಅಕ್ಕಡಿ ಈ ಕಡೆ ಆಗಿನ ಕಡಿದು ಆ ಜನರು ಏನಾಗ್ಲತ್ತಾರ ಅಂದ್ರ ಈ ರೀತಿಯಾಗಿ ಹೇಳ್ತಾರ. ಏನ್ ಹೇಳ್ತಾರ ಅಂತಂದ್ರ, ನಾನು ಅವರಿಗೆ ವಿಧಿಸಿದ ನಿಬಂಧನೆ ವಾಕ್ಯಗಳಿಗೆ ಕಿವಿ ಕೂಡದವನು ಶಾಪಗ್ರಸ್ತನಾಗಲಿ ಎಂಬುದಾಗಿ ಇಸ್ರಾಯೇಲರ ದೇವರಾದ ಯೆಹೋವನು ನುಡಿಯುತ್ತಾ ನೆಂದು ಸಾರಬೇಕು. ಆಗ ನಾನು ಅಪ್ಪಣೆಯಂತೆ ಆಗಲಿ ಯೆಹೋವನು ಎಂದು ಉತ್ತರ ಕೊಟ್ಟನು. ಯೆಹೋವನು ನನಗೆ ಹೀಗೆ ಹೇಳಿದನು, ಯೆಹೂದದ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಬೀದಿಗಳಲ್ಲಿಯೂ ಈ ಮಾತುಗಳನ್ನೆಲ್ಲ ಸಾರು. ಈ ನಿಬಂಧನೆ ವಾಕ್ಯಗಳನ್ನೆಲ್ಲ ಕೈಕೊಳ್ಳರಿ. ನಿಮ್ಮ ಪಿತೃಗಳನ್ನು ಐಗುಪ್ತ ದೇಶದೊಳಗಿಂದು ಬರಮಾಡಿ ದರಬ್ಬ ಇಂದಿನವರೆಗೂ ನಾನು ಅವರಿಗೆ ನನ್ನ ಮಾತನ್ನು ಕೇಳಿರಿ ಎಂದು ಆ ಸೇವಕಾಶ ಮಾಡದೆ ಖಂಡಿತವಾಗಿ ಆಜ್ಞಾಪಿಸುತ್ತಾ ಬಂದೇನಷ್ಟೇ. ಅವರು ಆದರೂ ಕೇಳಲಿಲ್ಲ, ಕಿವಿ ಕೊಡಲಿಲ್ಲ. ಪ್ರತಿಯೊಬ್ಬನು ತನ್ನ ತನ್ನ ದುಷ್ಟ ಹೃದಯದ ಹಟ್ಟಿಗೆ ತಕ್ಕ ಹಾಗೆ ನಡೆದನು ಅಂತ ಏನ್ ಮಾಡಿರತ್ರಿ? ದೇವ್ರ ವಾಕ್ಯದ ಮೂಲಕವಾಗಿ ನಡೆಸ್ತಾರ, ಅದ್ಭುತಗಳ ಮೂಲಕವಾಗಿ ನಡೆಸ್ತಾರ, ಅನೇಕ ಸಹಾಯಗಳ ಮೂಲಕವಾಗಿ ದೇವರು ಜನರಿಗೆ ನಡೆಸ್ತಾನೆ. ಯಾರು ಕರೆಕ್ಟ್ ಈ ಜನರು ಮಾತ್ರ, ಇವ್ರ ಮನಸ್ಸುಗಳು ಮಾತ್ರ ದೇವರಿಗೆ ಅಧೀನವಾಗಿರೋದು, ದೇವ್ರ ಚಿತ್ತ ತಿಳ್ಕೊಂಬದು, ಇವ್ರು ಇಷ್ಟ ಹೇಳ್ಕೊಂಡು ತಿರುಗಿ ಅವ್ರು ಏನಾಗ್ಯಂತಂದ್ರ ಶಪಿಸಲ್ಪಟ್ಟಾರ. ಇವತ್ತು ನಾವು ಬಿ ಶಪಿಸಲ್ಪಡ್ತಕ್ಕಂಥ ಜನರ ಒಳಗಿಂದು ಕೆಲವು ಜನರಾಗಿದ್ದೇವೆ ನಾವು. ಅದಕ್ಕೆ ಏನು ಪರಿಪೂರ್ಣವಾಗಿ ಸುಖ ಮತ್ತು ಸಂತೋಷ ಮತ್ತು ಸಮಾಧಾನ ನಾವು ಕಾಣಲು ಹೊಂಟಿದ್ದೇವೆ. ನಾವು ಈ ರೀತಿಯಾಗಿ ನಾವು ಮೋಸ ಹೋಗ್ತಾ ಇದ್ದೇವೆ. ನಾವು ಇದನ್ನ ನಾವು ಬಿಡುಗಡೆ ಹೊಂದಲಕ್ಕೆ ನಾವು ಏನು ಮಾಡಿದೆ ಅಂದ್ರ ಕೇವಲ ದೇವರ ಚಿತ್ತಾನುಸಾರವಾಗಿ ಜೀವಿಸ್ಲಕ್ಕ ನಾವು ಇಷ್ಟಪಡೋದು ಮತ್ತಿರಂತ ಹಾಗೆ ನಡೆದನು. ಅದೇ ಕಾರಣ ಕೈಕೊಳ್ಳಬೇಕೆಂದು ನಾನು ಆಜ್ಞಾಪಿಸಿದರು, ಅವರು ಕೈಕೊಳ್ಳದೆ ಈ ನಿಬಂಧನೆಯು ಶಾಪಗಳನ್ನೆಲ್ಲ ಅವರ ಮೇಲೆ ಮಾಡಿದನು. ನಿಮ್ಗೆ ಒಳ್ಳೇದು ಮಾಡ್ಕೊಳ್ಳತ್ತ ದೇವ್ರು. ಒಂದ್ ವೇಳೆ ನೀವು ಹೇಳಿನ ಮಾತು ಕೇಳಲು ಹೋದ್ರೆ ನಿಮಗೂ ಅಲ್ಲ ಅದರಿಂದ ಕೆಲವು ಸಮಸ್ಯೆಗಳು ಬಿ ಬರ್ತಾವ ನಿಮ್ಗ ಅಂತ ಹೇಳ್ಕಂದ್ರೆ ಹೇಳ್ತಾರ. ಇವತ್ತು ನಾವು ನಿಜವಾಗ್ಲು ಈ ರೀತಿಯಾಗಿ ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ 9ನೇ ವರ್ಷದಾಗ ಹೇಳ್ತಾರ, ಏನ್ ಹೇಳ್ತಾರ? ಯೆಹೋವನು ನನಗೆ ಹೀಗೆ ಹೇಳಿದನು, ನಿವಾಸಿಗಳಲ್ಲಿಯೂ ಒಳಸಂಚು ಕಂಡು ಬಂದಿದೆ. ನನ್ನ ಮಾತುಗಳನ್ನು ಕೇಳಲಿಲ್ಲದಿಂದ ತಮ್ಮ ಮೂಲ ಪಿತೃಗಳ ದುಷ್ಕೃತ್ಯಗಳ ಕಡೆಗೆ ತಿರುಗಿಕೊಂಡು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇರಿಸಿದ್ದಾರೆ. ಇಸ್ರಾಯೇಲ್ ವಂಶದವರು ಯಹೂದ ವಂಶದವರು ನಾನು ಅವರ ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಮೀರಿದ್ದಾನೆ. ಆದ ಕಾರಣ
ಯೆಹೋವನೆಂಬ ನಾನು ಹೀಗೆನ್ನುತ್ತೇನೆ, ಇಗೋ ಅವರ ಇಗೋ ಅವರು ತಪ್ಪಿಸಿಕೊಳ್ಳಲಾರದ ಕೇಡನ್ನು ಅವರ ಮೇಲೆ ಬರಮಾಡುವೆನು. ಸಾಕ್ಬಿಡ್ರಿ, ಏನ್ ಮಾಡ್ತಾರಂತ ಹೋದ ಎಲ್ ತನ ನೀವು ತಪ್ಪಿಸ್ಕೊಂಡು ಹೋಗ್ತೀರಿ, ಹೋಗ್ರಿ ಪರವಾಗಿಲ್ಲ. ಕರಡಿಗೆ ನಿಮಗೂ ಏನಂತಂದ್ರ ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಜನರಿಗೆ ಏನಂತಾರ, ಕೆಲವ ಕೇಡುಗಳು ಹಿಂಬಾಲಿಸ್ತಾವ, ಕೆಲವ ಆಪತ್ತುಗಳು ಹಿಂಬಾಲಿಸ್ತಾವ, ಕೆಲವ ಅವಮಾನಗಳು ಹಿಂಬಾಲಿಸ್ತಾವ, ಕೆಲವ ಶೋಧನೆಗಳು ಹಿಂಬಾಲಿಸ್ತಾವ, ಕೆಲವ ರೋಗಗಳು ಹಿಂಬಾಲಿಸ್ತಾವ. ಆ ಟೈಮ್ನಲ್ಲಿ ಎಲ್ ತನ ಹೋಗ್ತೀರಿ, ಹೋಗ್ರಿ. ಅವಾಗ ಮಾತ್ರ ನಿಮ್ಮ ಮೇಲೆ ಬರ್ತಾವ. ಆ ಕೇಡುಗಳು ನಮ್ಮ ಮೇಲೆ ಬಂದಾಗ ಅದರಿಂದ ನಮ್ಗೆ ಯಾರು ತಪ್ಪಿಸ್ತಾರ, ಅದರಿಂದ ನಮ್ಗೆ ಯಾರು ಕಾಪಾಡ್ತಾರ? ಅದಕ್ಕೆ 12 ಮಂದಿ ಶಿಷ್ಯರು ಏನ್ ಮಾಡ್ಯಾರಂತಾರ, ಸ್ವಾಮಿ ನಾವು ಪ್ರಾರ್ಥನೆ ಹೆಂಗ್ ಮಾಡ್ಬೇಕು ಅಂತ ಕೇಳ್ಯಾರ. ಆ ಪ್ರಾರ್ಥನೆ ಹೆಂಗ್ ಮಾಡ್ಬೇಕು ಅಂತ ಕೇಳಿನಾಗ ಅಲ್ಲಿ ಸ್ವಾಮಿ ಹೇಳ್ಯಾರ, ಅವರಿಗೆ ಪ್ರಾರ್ಥನಾ ಕಲಿಸ್ಯಾರ. ಏನಂತ ಕಲಿಸ್ಯಾರ ಅಲ್ಲ ಅಲ್ಲ, ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಡಿಲಿಂದ ತಪ್ಪಿಸುವಂತ. ಈಗ ಕೇಡುಗಳು ಹೊಂಟವ ಅಂತಂದ್ರೆ ಆತನ ಮಾತುಗಳು ಕೇಳಲ್ಕಂತ ಸಂದರ್ಭದಲ್ಲಿ ಪ್ರತಿ ಸಹೋದರರ ಮೇಲೆ ಈ ಸಮಸ್ಯೆಗಳು ಹೊಂಟವ. ಏಟ್ ಮಾಡಿದ್ರೆ ಬಿ ನಮ್ಮ ಕುಟುಂಬದಾಗ ಸುಖನೇ ಇಲ್ರಿ, ಬರ್ಕತೆ ಇಲ್ರಿ. ಯಾಕಡೆ ಹೊಂಟವೋ, ಯಾಕಡೆ ನಡೆದವೋ ಅಲ್ಲ. ಯಾಕಂದ್ರೆ ಮನುಷ್ಯರ ಮೇಲೆ ಯಾವಾಗಾದ್ರೂ ಈ ಕೇಡುಗಳು, ಈ ಸಮಸ್ಯೆಗಳು, ಈ ಬಾಧೆಗಳು ಬರ್ತವೋ ಅವಾಗ ತಪ್ಪಿಸ್ಕೊಳಕ ಯಾರಲ್ಲಿಂದ ಬಿ ಆಗಲ್ಲು. ಏನಾಯ್ತದ, ಸಾಧ್ಯ ಅದನ? ಅದ ಕಡೆ ಧರ್ಮ ಉಪದೇಶ ಕಾಂಡದಾಗ ಏನ್ ಹೇಳ್ತಾರ ಅಂತಂದ್ರ, ನೀವು ಕೂಡುವಾಗ, ನೀವು ಹೋಗುವಾಗ, ನೀವು ಬರುವಾಗ, ನೀವು ಮಲಗುವಾಗ, ನೀವು ಹೇಳುವಾಗ ಇದನ್ನೇ ಅಭ್ಯಾಸ ಮಾಡ್ರಿ ಅಂತ ವಾಕ್ಯ ಹೇಳ್ತದ. ಯಾವಾಗ ನೀವು ಅಭ್ಯಾಸ ಮಾಡುತ್ತೀರೋ ಅವಾಗ ನಿಮ್ಮ ಮೇಲೆ ಬರ್ತಕ್ಕಂಥ ಶತ್ರುಗಳು ಒಂದೇ ದಾರಿಯಿಂದ ಮೀಟಿಂಗ್ ಮಾಡಿ ಕಲ್ತು ಬರ್ತಾರ. ಕಲ್ತಿ ನಿಮ್ಮ ಮೇಲೆ ಯುದ್ಧ ಮಾಡಕ, ನಿಮಗೆ ಸೋಲಿಸ್ಲಕ್ಕ, ನಿಮಗೆ ಯಾವುದು ಕೇಡು ಅಪಾಯಗಳು ಮಾಡಲಪ್ಪಲೆ ಅವ್ರು ಓಡಿ ಹೋಗುವಂತೆ ದೇವರು ಮಾಡ್ತಿರತ್ತಾರ. ಯಾವಾಗಾದ್ರೂ ನೀವು ವಾಕ್ಯದ ಪ್ರಕಾರವಾಗಿ ನಡೀತಿರೋ, ಯಾವಾಗಾದ್ರೂ ನೀವು ದೇವ್ರ ಭಯ ಭಕ್ತಿಲಿ ನೀವು ನಡೀತಿರೋ, ಅವಾಗ ಏನು ಮಾಡ್ತಾರಂದ್ರೆ ದೇವರು ನಿಮ್ಮ ಮೇಲೆ ಬರ್ತಕ್ಕಂಥ ಶತ್ರುಗಳಿಗೆ ಏನ್ ಮಾಡ್ತಾರಂದ್ರೆ ಅವ್ರಿಗೆ ಓಡಿ ಹೋಗಪ್ಲೇ ಮಾಡ್ತಾರ. ಅವ್ರ ಹೃದಯದಾಗ ಭಯ ಹುಟ್ಟಿಸ್ತಾರ, ಅವ್ರು ಬಿದ್ದು ಓಡ್ತಾರ. ಅವ್ರ ಕೈದಾಗ ಸಿಕ್ಕಾದ ನಂಗೆ ಭಯಂಕರವಾಗಿರ್ತಕ್ಕಂಥ ಶಿಕ್ಷೆ ನಂಗೆ ಕೊಡ್ತಾರಪ್ಪ, ನಾ ತಪ್ಪಿಸ್ಕೋಬೇಕು, ಹೆಂಗಕ್ಕಾಗಲ್ಲ ಅಂತ ಕೇಶಂದ್ರ ಒಂದೇ ದಾರಿಯಿಂದ ಬರ್ತಾರೆ ಕಡೆಗೆ. ಅವ್ರು 7 ದಾರಿಯಿಂದ ಬಗಲಾಗಿ ಹೋಗ್ತಾರಂತ. ಮತ್ತಿದು ಒಂದ್ ವೇಳೆ ನಮ್ಮ ಮೇಲೆ ಕೇಡುಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದ್ ವೇಳೆ ನಮಗೆ ತಪ್ಪಿಸ್ತಕ್ಕಂಥ ದೇವರು ನಮಗೆ ಸಹಾಯ ಮಾಡಲು ಹೋದ್ರ ನಾವು ಹೆಂಗ್ ತಪ್ಪಿಸಲ್ಪಡುತ್ತೇವೆ, ಹೆಂಗ್ ಕಾಪಾಡಲ್ಪಡುತ್ತೇವೆ? ಪರವಾಗಿಲ್ಲ, ನಮ್ಮ ಅವಸರ ಇದ್ದಿನಾಗ ದೇವ್ರಿಗೆ ಹೋಗಿದ್ರು ದೇವ್ರು ಕೇಳ್ತಾರ ಅಂತೇಳಿ ನಾವು ಅನ್ಕೋತೇವೆ. ವಿಶ್ವಾಸ ನಮಗೆ ದೊಡ್ಡದ, ನಾವು ಭಕ್ತಿಯಲ್ಲಿ ಬೆಳೆದಿದ್ದೇವಲ್ಲ, ಅದಕ್ಕಿಂತ ದೇವ್ರು ಹೇಳ್ತಾರ, ಸಾಕ್ಷಿ ಕಾಯಿನೊಟ್ಟು ವಿಶ್ವಾಸ ಸಿಕ್ಕಿ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆಗ ಜವಾಬುಗಳು ಬರ್ತಾವ ಅಂತ ಹೇಳಿರ್ತಕ್ಕಂಥ ಮಾತು ವಾಸ್ತವನೇ ಅದ. ಅದಕ್ಕೆ ಖಂಡಿತವಾಗಿ ದೇವರು ಜವಾಬು ಕೊಡ್ತಾರ, ಭದ್ರತೆ ಕೊಡ್ತಾರ. ಯಾಕೆ ಗೊತ್ತಾ? ಯಾಕಂದ್ರೆ ವಿಶ್ವಾಸದಾಗ ಬೆಳೆ ಕಡೆ, ವಿಶ್ವಾಸದಾಗ ಬಲಹೀನರಾಗ್ಬಾರ್ದು ಅಂತ ಹೇಳಿ ದೇವರು ಆ ವಿಶ್ವಾಸಕ್ಕೆ ಬಲ ಪಡಿಸೋ ಕಡೆಯಿಂದ ದೇವರು ಆ ರೀತಿಯಾಗಿ ಕಾರ್ಯ ಜರುಗಿಸ್ತಾರ. ಆದ್ರೆ ಈ ಸಂದರ್ಭದಲ್ಲಿ ನಾವು ನೋಡ್ಬೇಕಾದ್ರ, ಇದರಿಂದ ನಾವು ತಪ್ಪಿಸ್ಕೋಬೇಕಾದ್ರ ಹ್ಯಾಂಗ್ ಮಾಡ್ಬೇಕಂತ ಹೋದ್ರಿ. ಹೋದ್ರಿ. ಅದೇ ಕಾರಣ 11 ಅದೇ ಕಾರಣ ಯೆಹೋವನೆಂಬ ನಾನು ಹೀಗನ್ನುತ್ತಾನೆ, ಈಗೂ ಅವರ ತಪ್ಪಿಸಿ 11 ಇಗೋ ಅವನು ತಪ್ಪಿಸಿಕೊಳ್ಳಲಾರದ ಕೇಳನು ಅವನ ಮೇಲೆ ಬರಮಾಡುವೆನು. ನನಗೆ ಮೊರೆ ಇಟ್ಟನು ಕೇಳನು. ಆಗ ಯೆಹೂದದ ಪಟ್ಟಣಗಳವರು, ಯೆರೂಸಲೇಮಿನ ನಿವಾಸಿಗಳು ಯಾವ ದೇವತೆಗಳನ್ನು ಹೋಮ ಮಾಡಿದರು ಅವುಗಳನ್ನು ಹೋಗಿಕೊಳ್ಳುವರು. ಆದರೆ ಅಂತ ಕೇಳಿದ ಕಾಲದಲ್ಲಿ
ಅವುಗಳಿಂದ ಅವರಿಗೆ ಎಷ್ಟೋ ಮಾತ್ರವೂ ರಕ್ಷಣೆ ಆಗುವುದಿಲ್ಲ. ಹಲ್ಲೆಲೂಯಾ. ಈಗ ಹಂಗ ಮಾತ್ರ ದೇವ್ರ ಸನ್ನಿಧಾನದಲ್ಲಿ ಅನೇಕ ಜನರಿಗೆ ಆಶೆ ಇರ್ತದ, ಇಲ್ಲಂಬದಿಲ್ಲ. ಪರೀಕ್ಷೆಗಳು ಇರ್ತಾವ, ಇಲ್ಲಂಬದಿಲ್ಲ. ಕಡೆಗೆ ಅಂಥ ಒಂದು ಸಂದರ್ಭದಲ್ಲಿ ಆಪತ್ಕಾಲದಲ್ಲಿ ನಾವು ಸಮಸ್ಯೆಗಳು ಬಂದಿನಾಗ ನಾವು ಸಾಕ್ಷಿ ಕಾಲಿನಲ್ಲಿ ವಿಶ್ವಾಸ ಇಟ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ದೇವ್ರ ಪ್ರಾರ್ಥನಾ ಕೇಳಿ ನಮಗೆ ಸಹಾಯ ಮಾಡುತ್ತಾರೆ. ದೇವರಿಗೆ ಸ್ತೋತ್ರ. ಕರೆಕ್ಟೇ. ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಮಾಡೋರಿ? ನಮ್ಮ ಪರಿಸ್ಥಿತಿ ಏನಾಗಬೇಕು? ಹಂಗಾಗ್ಬೇಕಂತ ಮೊರೆ ಹೊತ್ತು ಕೂಗಿಕೊಳ್ಳುವರು. ಆದರೆ ಅಂತ ಕೇಡಿನ ಕಾಲದಲ್ಲಿ ಅವುಗಳಿಂದ ಅವರಿಗೆ ಎಷ್ಟು ಮಾತ್ರವೂ ರಕ್ಷಣೆ ಆಗುವುದಿಲ್ಲ. ಅವಾಗ ಹಂಗೆ ಮಾಡಬೇಕು. ನಾವು ದೇವ್ರ ಸನ್ನಿಧಾನದಲ್ಲಿ ದೇವರೇ ನನ್ನ ಕಾಪಾಡು ಅಂತೇಳಿ ಹೇಳ್ಕೊಳಕ್ಕೆ ಬರ್ತೀವಿ. ಸಮಸ್ಯೆಗಳು ಬಂದಾಗ ಕೇಳ್ಕೊಂಬೋದಲ್ಲ. ಸಮಸ್ಯೆಗಳು ಬರಲಿಕ್ಕಿನ ಮೊದಲು ಮಳೆಗಾಲ ಹೊಂಟದ ಅಂತ ತಿಳ್ಕೊರಿ. ನೀವು ಮನೆ ಕಟ್ಕೊಳಕ ಕಡ್ಗಿ ಆಗಲಿ ಹುಲ್ಲಾಗಲಿ ಯಾವಾಗ ನೀವು ಜಮಾ ಮಾಡಬೇಕು? ಬ್ಯಾಸ್ಗೆದಾಗೆ ಜಮಾ ಮಾಡ್ಕೋಬೇಕು. ಬ್ಯಾಸ್ಗೆದಾಗ ಜಮಾ ಮಾಡ್ಕೊಂಡು ಕಸಿ ಬ್ಯಾಸ್ಗೆದಾಗೆ ನೀವೆಲ್ಲ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡು ಕಸಿ ಏನು ಮಾಡಬೇಕು ಅಲ್ಲ, ಮಳೆಗಾಲದಿಂದಾಗ ಅದ್ರಾಗ ನಾವು ಇರಾಕಲತ್ತಿ ಮಾಡಬೇಕು. ಒಂದು ವೇಳೆ ಮಳೆಗಾಲದಾಗ ನಾವು ಅದ್ರಾಗ ಇದ್ದೇವೆ ಅಂತಂದ್ರೆ, ಒಂದು ವೇಳೆ ಎಲ್ಲರ ಸೋರ್ಲತ್ತದಂದ್ರೆ ಮತ್ತೆ ಅದ್ರ ಮೇಲೆ ಹೋಗಿ ಕಸಿ ಮತ್ತೆ ಏನೋ ಹಾಕಿ ಅದಕ್ಕೂ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿದ್ರೆ ಅವಾಗ ಮಾತ್ರ ಮನೆಗೆ ನೀರು ಸೋರಲು. ಅವಾಗ ಮಾತ್ರ ನಾವು ಬೆಚ್ಚಗಿರ್ಲಕ್ಕ ಸಾಧ್ಯ ಅಲ್ಲ. ಏನಿಲ್ಲ. ಈಗ ಹೇಳ್ರಿ, ಸಾಸಿ ಕಾಳನಿಷ್ಟು ವಿಶ್ವಾಸ ಇಟ್ಕೊಂಡು ಕಸಿ ಪ್ರಾರ್ಥನೆ ಮಾಡಿದ್ರೆ ನನಗೆ ಕೇಳ್ತಿಲ್ಲ ತರ ದೇವರು. ಸಮಸ್ಯೆಗಳು ಬಂದಾಗೆ ಪ್ರಾರ್ಥನೆ ಮಾಡರೆ ಏನು ಬರಕಿನ ಮೊದಲು ಪ್ರಾರ್ಥನೆ ಮಾಡರೆ. ಮೊದಲು ಮಾಡಿದ್ರೆ ಹೆಂಗಿರ್ತದ, ಹಿಂದಿನ ಸರಿ ಮಾಡಿದ್ರೆ ಹೆಂಗಿರ್ತದ? ಹಿಂದಿನ ಸರಿ ಮಾಡಿದ್ರೆ ಬಿ ಕೇಳ್ಬೋದು. ಕನಿಕರ ಉಳ್ಳ ದೇವರು, ದಯ ಉಳ್ಳ ದೇವರು, ಪ್ರೀತಿ ಮಾಡೋ ದೇವರು ಕೇಳ್ತಾರ, ಇಲ್ಲಂಬದಿಲ್ಲ. ಕಡಿಕೆ ಈಗ ನಮಗೆ ನಾವು ಕಾಪಾಡ್ಕೋಬೇಕಾದ್ರೆ ಈಗ ಮನೆ ದೇವರ ಬಂದು ಕಟ್ಕೊಡಲ್ಲ. ಅದು ಏನದ ಹುಲ್ಲು ವಾಡಿ ಅದು ಏನು ಮ್ಯಾಲ ಹಾಕದ್ರೆ ಈಗ ಯಾರು ತಂದು ಕೊಡ್ತಾರೆ? ಈಗ ನಮ್ಗೆ ಮ್ಯಾಲಿನ ಬಳಿ ಬೀಳ್ತಾವೆ ಬಟ್ ನಿಂದ್ರು ಅಂತ ಹೇಳಿ ದೇವದೂತರಿಗೆ ಬರ್ತಾರೇನು? ಒಂದೇಳೆ ನೀತಿವಂತ ಆಗಿದ್ದಿ, ನೀ ಸರಿಗಿದ್ದಿ ಅಂತಂದ್ರೆ ದೇವ್ರು ಖಂಡಿತವಾಗಿ ನಿನಗೇನು ಮಾಡ್ತಾರ? ಸಹಾಯ ಮಾಡ್ಬೋದು, ಇಲ್ಲ ಅಂಬೋದಿಲ್ಲ ಅಲ್ಲ. ನೋಹನಿಗೆ ಏನಂದಾರ? ಹೇಳಿದ ಕರೆಕ್ಟ್ ಅದ ಇಲ್ಲ? ನೋಹನಿಗೆ ಹೇಳಿದ ಕರೆಕ್ಟ್ ಅದನ ಇಲ್ಲ? ಏನಂದ್ರ? ನೋಹ 40 ದಿನ ಹಗಲಿರಲು ನಾ ಮಳೆ ಸುರಿಸತ್ತಿದ್ದೆ, ನೀನು ಏನು ಮಾಡು, ದೊಡ್ಡದು ಒಂದು ಹಡಗ ತಯಾರು ಮಾಡು ಅಂತಂದ್ರೆ ದೊಡ್ಡ ಹಡಗ ತಯಾರು ಮಾಡಿನ ಅದ್ರಾಗ ಒಂದು ಹನಿ ನೀರು ಬರಲ್ಲ. ಮತ್ತು ಬೆಳಕು ಮಾತ್ರ ಎಲ್ಲದ್ರಾಗ ಬರ್ತದ, ಗಾಳಿಗಳು ಮಾತ್ರ ಎಲ್ಲದ್ರಾಗ ಬರ್ತದ, ಹನಿ ನೀರು ಮಾತ್ರ ಎದ್ರಾಗ ಭೀ ಬರಲ್ಲ. ಹಂಗೆ ತಯಾರು ಯಾವಾಗ ಮಾಡಿ ನಾ ಮಳೆ ಬಂದಿನಾಗ ಅನ್ಬದಿತ್ತಲ್ಲ ದೇವ್ರೆ. ಏನ್ ದೇವ್ರೆ ನೀವಿ ಮಳೆ ಬರೋದಕ್ಕಿಂತ ಪೈಲೆ ಹೇಳ್ತೀವಿ, ಮಳೆ ಬಂದಾಗ ಮಾಡ್ತೇವೆ ಮಾಡಿ. ಒಂದ್ ವೇಳೆ ಮಳೆ ಬಂದಾಗ ಮಾಡಿದ್ರ ಅವನ ಕುಟುಂಬ ಆಗಲಿ ಅವ ಆಗಲಿ ಕೆಲವು ಪ್ರಾಣಿಗಳು ಜೀವಿಗಳಾಗ್ಲಿ ಕಾಪಾಡ್ಕೊಳಕ್ ಸಾಧ್ಯ ಐತದ ಅಲ್ಲ. ಅದ್ರ ಕಡೆಂದೆ ಜ್ಞಾನವಂತರು ತನ್ನ ಮನೆ ಕಟ್ಕೋತಾರಂತ, ಜ್ಞಾನಹೀನರು ತನ್ನ ಮನೆಗಳು ಹಾಳು ಮಾಡ್ಕೋತಾರಂತ. ಇವತ್ತು ಕಟ್ಟಿನ ಮನೆಗಳು ಎಷ್ಟೋ ಮಂದಿ ಮಾರ್ಕೊಂಡು ಕಸಿ ಕಿರಾಯಿ ಮನೆಗೆ ಇರ್ತಕ್ಕಂಥ ಯೋಗ್ಯತೆ ಇಲ್ಲದ್ರೆ ಫುಟ್ಪಾಟ್ ಮೇಲೆ ಇರತ್ತಾರ. ಯಾಕೋ ಗೊತ್ತಾ? ಜ್ಞಾನ ಸರಿಗಿಲ್ಲ. ಜ್ಞಾನಹೀನರು ಬಗಲ, ಜ್ಞಾನವಂತರು ಬಗಲ ಅಲ್ಲ. ಈ ರೀತಿಯಾಗಿದ್ದರೂ ಮಾತ್ರ ನಮ್ಮ ಕುಟುಂಬಕ್ಕೆ ನಾವು ಕಾಪಾಡ್ಕೋಬೇಕಾದ್ರ ಅದು ಯೋಗ್ಯತೆ ಎಲ್ಲಿಂದ ಬರ್ಬೇಕದು? ದೇವ್ರ ಸನ್ನಿಧಿಯಲ್ಲಿ ನಾವು ಬಂದ್ರು ಮಾತ್ರ ಸಿಗ್ತದ. ಅದು ದೇವ್ರು ಕೊಟ್ಟರು ಮಾತ್ರ ಸಿಗ್ತದೆ. ದೇವ್ರು ಕೊಡಲು ಹೋದ್ರು ಮಾತ್ರ ಯಾರಿಗೆ ಬಿ ಸಿಗ್ಲಕ್ಕ ಸಾಧ್ಯನೇ ಇಲ್ಲ. ಏನು ಸಾಧ್ಯ ಅದ? ಈಗ ಹಂಗೆ ಮಾಡ್ಯಾರಿ, ರಕ್ಷಣೆ ಇಲ್ಲ ಅಂತ. ರಕ್ಷಣೆನೇ ಇಲ್ಲ. ಈಗ ರಕ್ಷಣೆ ಇಲ್ಲ ಹೋದ್ರೆ ನಾವು ಹೆಂಗೆ ಮಾಡ್ಬೇಕೀಗ? 51ನೇ ಅಧ್ಯಾಯದಾಗ ಕೀರ್ತನೆದಾಗ
ಏನಂತಾನ ದಾವೀದ ರಾಜು ದೇವರ ಸನ್ನಿಧಾನದಲ್ಲಿ? ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ಏನದಂತ ಕೀರ್ತನೆದಾಗ 61ನೇ ಅಧ್ಯಾಯ 51ನೇ ಅಧ್ಯಾಯ ಅದೇ ಅದಲ್ಲ 51ನೇ ಅಧ್ಯಾಯ ಮೊದಲನೇ ವರ್ಷ ಏನದಂತ? 51 ಅದೇನದು? 61 ಇದೆ. ಸಾರಿ, ಏನದಂತ? ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಗೊಳಿಸು. ಇವತ್ತು ಶುದ್ಧಗೊಳಿಸಬೇಕಾದ್ರೆ ಇವತ್ತು ನಿಜವಾಗ್ಲೂ ಇವತ್ತು ನಾವು ಏನ್ ಮಾಡ್ಬೇಕಾಗ್ಯದಂದ್ರ, ಅವಸರ ಇದ್ದಿನಾಗ ಮಾತ್ರ ದೇವರ ಸನ್ನಿಧಾನದಲ್ಲಿ ಬಂದು ನಾವು ಎಂದಿಗೂ ಶುದ್ಧ ಆಗಲು, ಎಂದಿಗೂ ನಮ್ಮ ಪಾಪಗಳು ತೊಳೆಯಲ್ಪಡಲು. ನಮ್ಮ ಪಾಪಗಳು ತೊಳೆಯಲ್ಪಡಬೇಕಾದ್ರೆ ನಾವು ಏನ್ ಮಾಡ್ಬೇಕಾಗ್ಯದಂದ್ರ, ದಿನನಿತ್ಯ ನಾವು ಚೆಕ್ ಮಾಡ್ಕೋತಾ ಇರಬೇಕು, ದಿನನಿತ್ಯ ನಾವು ತೊಳ್ಕೊತಾ ಇರಬೇಕು, ದಿನನಿತ್ಯ ನಮಗೆ ನಾವು ಪರೀಕ್ಷೆ ಮಾಡ್ಕೋತಾ ಇರಬೇಕು. ಅವಾಗ ಮಾತ್ರ ನಾವು ಎಂತಂದ್ರ ಶುದ್ಧ ಆಗಲಕ್ಕೆ ಅಂತಂದ್ರೆ ಸಾಧ್ಯ ಅದ. ಇಲ್ಲಂದ್ರೆ ಶುದ್ಧ ಆಗ್ಲಕ್ಕ ಸಾಧ್ಯನೇ ಇಲ್ಲ. ಏನು ಸಾಧ್ಯ ಅಲ್ಲ ಅಲ್ಲ? ನಾ ಶುದ್ಧ ಇದ್ದೇವೆ ಅಂತಂದ್ರೆ ನಡೆಯಲ್ಲ. ಇನ್ನೊಬ್ರು ನಮಗೆ ನೋಡ್ಕೊಂಡು ಹೇಳ್ಬೇಕು, ಇವ್ರು ಚಂದಾರ ಅಲ್ಲ? ನಮಗೆ ನಾವು ಶುದ್ಧಿದೆ ಅಂದ್ರೆ ನಡೆಯಲ್ಲ. ಇನ್ನೊಬ್ರು ನಮಗೆ ಹೇಳ್ಬೇಕು. ಆ ರೀತಿಯಾಗಿ ನಮ್ಮಲ್ಲಿ ಕೆರೆಗಳಾಗ್ಲಿ, ಭಕ್ತಿ ಆಗ್ಲಿ, ದಿನ ಸ್ವಭಾವ ಆಗ್ಲಿ ನಮ್ಮಲ್ಲಿ ದೇವ್ರು ನೋಡಿದ್ರು ಅಂದ್ರ ಅವಾಗ ಮಾತ್ರ ನಾವು ಅನೇಕ ಮೇಲು ಹೊಂದ್ಕೊಳಕ್ಕೆ ಅಂತಂದ್ರ ಸಾಧ್ಯದ. ಎಲ್ಲ ಹೋದ್ರೆ ಸಾಧ್ಯ ಇಲ್ಲ. ಏನ್ ಸಾಧ್ಯ ಅದ? 3ನೇ ವರ್ಷದಾಗ ಏನದ? ನಾನು ದ್ರೋಹಿ ಎಂದು ನಾನು ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ದೇವರು ನಿಜವಾಗಲು ಯಾವಾಗ ಇವೆ ಪ್ರತಿಯೊಂದು ವಿಷಯದಲ್ಲಿ ಅಂತ ದೇವ್ರು ನಮ್ಗ ನೋಡ್ತಾನೆ ಹರ. ಆದ್ರೆ ಈ ರೀತಿಯಾಗಿ ಹೇಳ್ತಾರ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನು ಮಾಡಿ ಇದ್ದೇನೆ. ನಿನ್ನ ನಿರ್ಣಯವು ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ. ತೀರ್ಪು ಹೆಂಗದಂತ? ನಿಷ್ಕಳಂಕವಲ್ಲ ಅಲ್ಲ? ಯಾವಾಗಲೂ ದೇವರು ಏಕಾರೀತಿಯಾಗಿ ನಡೆಸಿಕೊಡ್ತಕ್ಕಂಥ ದೇವರಲ್ಲ. ಮತ್ತೇನಂತ? ಹುಟ್ಟಿದಿಂದಿನಿಂದ ನಾನು ಪಾಪಿಯು ಮತ್ತು ಗರ್ಭವನ್ನು ಹೊಂದಿದ್ದ ದಿನದಿಂದ ದ್ರೋಹಿಯು, ಯಥಾರ್ಥ ಚಿತ್ತವು ನಿನಗೆ ಸಂತೋಷ. ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ದೇವರಿಗೆ ಸ್ತೋತ್ರ. ಇವತ್ತು ನಾವು ನಿಜವಾಗಲು ಹುಟ್ಟಿನ ಹಿಡಿದು ನಾವೇನಾಗಿದ್ದೇವೆ ಅಂತ ದಾವೀದ ರಾಜ ಒಪ್ಪಿಕೊಳ್ತಾನ, ನಾ ಪಾಪಿಯಾಗಿದ್ದೆ. ಆದ್ರೆ ನಾವಂತೀವಿ ಅಂತಂದ್ರ ಆ ಪಾಪಗಳೆಲ್ಲ ಲಿಸ್ಟ್ ಮಾಡಿಕ್ಬೇಕು. ಇವತ್ತು ನಾ ಇವ್ರಿಗೆ ಸುಳ್ಳು ಹೇಳ್ದ, ಇವ್ರಿಗೆ ನಾ ಜಗಳ ಮಾಡ್ದ, ಇವ್ರಿಗೆ ನಾ ಹೊಟ್ಟೆ ಕೆಚ್ಚು ಮಾತಾಡ್ದ, ಇವ್ರಿಗೆ ನಾ ಮೋಸ ಮಾಡ್ದ, ಇವ್ರಿಗೆ ನಾ ಚಾಡಿ ಹೇಳ್ದ, ಇವೆಲ್ಲ ಒಂದು ಲಿಸ್ಟ್ ಮಾಡಿ ಬುಕ್ಕಿನ ಬರ್ಕೋತಾ ಬರ್ಬೇಕು. ಅದು ನಮ್ಮಿಂದ ಆಗಲ್ಲ. ಏನಾಯ್ತದ? ಏಸ್ ಮಂದಿ ಮಾಡ್ತೀವಿ ಹಿಂಗ, ದೇವ್ರೇ ಇವತ್ತು ನಾ ತಪ್ಪು ಮಾತಾಡಿದ್ದೀನಿ, ಇದ್ರ ಕಡೆಯಿಂದ ನಾ ಹಿಂಗೆ ತಿರುಗಿ ನಾ ಇನ್ನೊಂದು ಸಲ ಎಲ್ಲಿ ಬಿ ನಾ ಹಿಂಗ ಮಾತಾಡ್ದಪ್ಲೆ ನನಗೆ ನೀ ಕ್ಷಮಿಸು, ಈಗ ಹಿಡಿದು ನಾ ಪಶ್ಚಾತ್ತಾಪ ಪಡ್ತೀನಿ ಅಂತೇಳಿ ಮೊಳಕಾಲೂರಿ ಪ್ರಾರ್ಥನಾ ಮಾಡಿ ದೇವರಿಗೆ ಕ್ಷಮಾಪಣ ಬೀಳ್ತಕ್ಕಂಥ ಯೋಗ್ಯತೆ ಭಾಗ್ಯತೆ
ಅಂತ ಶಕ್ತಿವಂತರು ಎಷ್ಟು ಜನ ಇದ್ದಿರ್ಬೋದು? ಒಂದ್ ವೇಳೆ ಹ್ಯಾಂಗಿದ್ರ ನಿಮಗೆ ಪೊಲೀಸರಿಗೆ ಅವಸರ ಇಲ್ಲ, ನಿಮಗೆ ಡಾಕ್ಟರ್ಗಳಿಗೆ ಅವಸರ ಇಲ್ಲ. ಅಲ್ಲೂಯ್ಯ, ಏನು ಅವಸರ ಅಲ್ಲ ಇವತ್ತು ನಿಮಗೂ ಅಲ್ಲ? ಈ ರೀತಿ ಒಂದ್ ವೇಳೆ ನಾವು ನಡ್ಕೊಂಡು ಹೋದೇವು ಅಂದ್ರೆ ನಮಗೆ ಪೊಲೀಸರ ಅವಸರನೇ ಇಲ್ಲ. ಈ ಆಲೋಚನೆಗಳು ನಮ್ಮಲ್ಲಿ ಇಲ್ಲಿ ಕಡೆಯಿಂದ ನಮಗೆ ಪೊಲೀಸರ ಅವಸರ ಅದ, ಕೋರ್ಟ್ ಕಚೇರಿ ಅವಸರ ಅದ. ಇದನ್ನು ಸಂಪೂರ್ಣವಾಗಿ ನಮಗೆ ನಾವು ಕಾಪಾಡ್ಕೋಬೇಕಾದ್ರ ನಾವು ಬಹಳ ಜಾಗೃತವಾಗಿ ನಡಿಬೇಕಾಗಿದೆ. ಏನು ನಡಿಬ್ಯಾರ್ದು? ಮತ್ತೇನಂತ 10ನೇ ವರ್ಷದಾಗ 10ನೇ ವರ್ಷ ಹೋಗುತ್ತೆ. ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಹಿಂಗ್ ಮಾಡಕ್ಕೆ ನಾವು ಎಷ್ಟು ಮಂದಿ ಸಿದ್ಧವಾಗಿದೀವೋ ಇಲ್ಲೋ ಗೊತ್ತಿಲ್ಲ. ದಾವೀದ ರಾಜು ಮಾತ್ರ ಸಿದ್ಧವಾಗಿಲ್ಲ. ದೇವರಿಗೆ ಸ್ತೋತ್ರವಾಗಿ. ದಾವೀದ ರಾಜು ಸಿದ್ಧವಾಗಿನ ಕಡಿಂದೆ ದಿನನಿತ್ಯ ಕ್ಷಮಾಪಣ ಬೇಡ ಕಡಿಂದೆ ದಿನನಿತ್ಯ ದೇವರಿಗೆ ಬೇಡ್ಕೊಂಡನ. ಇನ್ನೊಂದು ಸಲ ಹಿಂಗೆ ನಾವು ಮಾಡಲ್ಲ ದೇವ್ರೆ. ಅದ್ರ ಕಡೆಯಿಂದ ಏನು ದಾವೀದಿಗೆ ಏನಂತಂದ್ರೆ ದೇವರು ಒಂದು ರಾಜ್ಯದ ಆಗಿ ಹೆಸರು ಕೊಟ್ಟಾರ, ಒಬ್ಬ ರಾಜ್ಯಾಗಿ ದೇವ್ರು ನೇಮಿಸ್ಯಾರ. ಅಂತಂದು ಒಳ್ಳೆ ಯೋಗ್ಯತೆ ದೇವ್ರ ಆತಗ ಕೊಟ್ಟಾರ. ಯಾತಕ್ಕೆ ಬರಲಂತ ವ್ಯಕ್ತಿ, ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ, ಅವನು ಬಲಿರ್ತಕ್ಕಂಥ ಧೈರ್ಯ, ಅವನು ಬಲಿರ್ತಕ್ಕಂಥ ಶಕ್ತಿ, ಅವನು ಬಲಿರ್ತಕ್ಕಂಥ ಜ್ಞಾನ ಎಲ್ಲರಿಗಿಂತ ಹೆಚ್ಚಾಗಿ ದೇವ್ರ ಆತಗೆ ಕೊಟ್ಟಾರ. ಯಾಕೆ ಕೊಟ್ಟಾರ ಗೊತ್ತಾ? ದೇವ್ರ ಸನ್ನಿಧಾನದಲ್ಲಿ ದಿನ ದಿನ ಆತ ತನಗೆ ತಾನು ಶುದ್ಧ ಮಾಡಿಕೊಂಡನ, ತನಗೆ ಪಾಪಗಳು ತೊಳ್ಕೊಂಡನ, ತನ್ನ ತಪ್ಪುಗಳು ಒಪ್ಪಿಕೊಂಡನ, ಕ್ಷಮಾಪಣೆ ಬೇಡನ. ಆ ಕ್ಷಮಾಪಣೆ ಬೇಡದ್ರ ನಿಮಿತ್ತವಾಗಿ ದಿನ ದಿನ ಆತ ಏನಾಗಂತಂದ್ರ ಹೊಸದ ಆಕಾಶ ಅಂತಂದ್ರ ನೂತನ ಶಕ್ತಿ ಪಡ್ಕೊಳಕ್ಕೆ ಅಂದ್ರ ಆತ ಇಷ್ಟಪಟ್ಟನ. ಹೆಂಗ ಇಷ್ಟಪಟ್ಟನಂತ? ಹೆಂಗ ಇಷ್ಟಪಟ್ಟನಂತ? 2ನೇ ವರ್ಷದ ಹೆಂಗಂತ? ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದ ದಿನದಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ್ದ ದಿನದಿಂದ. ಸಾಕ್ಬಿಡ್ರಿ. ದೇವ್ರ ಸನ್ನಿಧಾನದಲ್ಲಿ ಹುಟ್ಟಿದ ದಿನ ಮೊದಲುಗೊಂಡು ಆತನಾಗಿರಂತ ಒಪ್ಪಿಕೊಳ್ತಾರ, ಪಶ್ಚಾತ್ತಾಪ ಪಡಿತಾರ. ಪಶ್ಚಾತ್ತಾಪ ಪಟ್ಟ ತಕ್ಷಣ ದೇವರಿಗೆ ಈ ರೀತಿಯಾಗಿ ಕೂಗುಕೊಳ್ತಾನ. ಈ ಕೂಗುಕೊಳ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಕೆಲವು ಮಾತುಗಳು ಇಲ್ಲಿ ಹೇಳ್ತಾರ. ಎಲ್ಲಿ ಹೇಳ್ತಾರ? 8ನೇ ವರ್ಷದಾಗ ನೋಡ್ರಿ. ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು. ಆಗ ನೀನು ಜಚ್ಚಿದ್ದ ಎಲುಬುಗಳು ಆನಂದ ಪಡುವವು. ಏನಾಗ್ಬೇಕಂತ? ಏನಾಗ್ಬೇಕಂತ? ದೇವರ ಸನ್ನಿಧಾನದಲ್ಲಿ ಇವತ್ತು ನಾವು ಎಷ್ಟು ನಾವು ಚಂದ ಆದೆವು, ಎಷ್ಟು ನಾವು ಕ್ಷಮಾಪಣ ಬೇಡಿದೆವು, ಅಷ್ಟು ನಾವು ಅಂತಂದ್ರೆ ಹೊಸದಾಗಲಕ್ಕ ಸಾಧ್ಯ ಇಲ್ಲ. ಆ ಹೊಸದಾಗ್ತಕ್ಕಂಥ ಸಂದರ್ಭದಲ್ಲಿ ದೇವರು ಪದೇ ಪದೇ ನಮಗೆ ಸಹಾಯ ಮಾಡಿ ಬಲಪಡಿಸ್ತಾರೆ. 11ರಿಗೆ ಏನಂತ? ನಿನ್ನ ಸನ್ನಿಧಿಯಿಂದ ನನ್ನನ್ನು ಕಳಬೇಡ. ನಿನ್ನ ಸನ್ನಿಧಿಯಿಂದ ನನ್ನನ್ನು ಕಳಬೇಡ. ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಸಾಕ್ಬೇಡಿ. ಪರಿಶುದ್ಧಾತ್ಮ ನಮ್ಮ ಸಹಾಯಕ್ಕಾಗಿ ನಮ್ಮ ಮಧ್ಯದಾಗಿರ್ತಾರ. ಆ ಪರಿಶುದ್ಧಾತ್ಮ ದೇವ್ರು ನಮ್ಮ ಮಧ್ಯಗಿರಲು ಹೋದ್ರು ಅಂತಂದ್ರ ನಮಗೆ ಸಹಾಯ ಮಾಡೋರು ಯಾರಿರಲ್ರು, ನಮಗೆ ಹೇಳೋರು ಯಾರಿರಲ್ರು, ನಮಗೆ ಭಯ ಅಂಬದು ಇರೋದು. ನಮ್ಮ ಇಷ್ಟಕ್ಕೆ ಬಂದಪ್ಲೇ ಮಾಡಿಕೇಶಿ ನಾವು ಭಯಂಕರವಾಗಿರ್ತಕ್ಕಂಥ ಪಾಪದಲ್ಲಿ ನಾವು ಹಾಳಾಗಿ ಹೋಯ್ತೇವೆ. ತಪ್ಪಿಸ್ತಕ್ಕಂಥವ್ರು ಯಾರು ಏನಲ್ಲ, ಏನು ಯಾರ ಇರ್ತಾರ? ಅದಕ್ಕೆ ನಾವು ಅಗ್ನಷ್ಟು ಮಟ್ಟಿಗೆ ಜಾಗೃತವಾಗಿದ್ರು ಮಾತ್ರ ಅದು ಸರಿಯಲ್ಲ. 12ಗೆ ಏನ್ ಹೇಳ್ತಾ? ನಿನ್ನ ರಕ್ಷಣೆ ಆನಂದವನ್ನು ನಾನು
ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ದೇವರಿಗೆ ಸ್ತೋತ್ರವಾಗಲಿ. ಏನ್ ಮಾಡ್ಬೇಕಂತ? ಸಿದ್ಧ ಮನಸ್ಸು. ಇವತ್ತು ಎಷ್ಟು ಮಂದಿ ಬರಲಿಲ್ಲ? ಸಿದ್ಧ ಮನಸ್ಸು ಪರವಾಗಿಲ್ಲ. ಸಿದ್ಧ ಮನಸ್ಸು ಎದಕ್ಕಂತಾರ? ಸಿದ್ಧ ಮನಸ್ಸು ಎದಕ್ಕಂತಾರ? ಅಂದ್ರೆ ಇಲ್ಲಿ ಚರ್ಚನಾಗ ಯೇಸುಸ್ವಾಮಿ ಇರಲ್ಲ ಅಂಬಪ್ಲೆ ಕೆಲವರು ಮಾತಾಡೋದು. ಇನ್ನೊಂದು ಚರ್ಚನಾಗ ಹೋದ್ರೆ ಅಲ್ಲೇ ಇರ್ತಾರೆ ಯೇಸುಸ್ವಾಮಿ ಅಂದಪ್ಲೆ. ಇದು ಸಿದ್ಧವಾದ ಮನಸ್ಸು ಅಲ್ಲ. ದೇವ್ರು ಏನ್ ಹೇಳ್ಯಾರ? ದೇವ್ರು ಹೇಳಿರ್ತಕ್ಕಂಥ ಮಾತೇನದಂದ್ರ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಕೂಡಿ ಕುಳಿತರು ನಿಮ್ಮ ಮಧ್ಯದಾಗ ಇರ್ತೀನಿ ಅಂತ ಹೇಳ್ಯಾರ. ಆದ್ರೆ ಇವತ್ತು ನಮ್ಮ ಮನಸ್ಸುಗಳು ಎಲ್ಲೇವ? ಅಲ್ಲ, ಇದು ಬೇರೆ ಜಾಗದಾಗ ಹೋದ್ರು ನಮ್ಮ ತಪ್ಪುಗಳು ಯಾರು ಭೀ ಅನಿಸಲ್ಲ. ಅದಕ್ಕಿಂತ ಅಲ್ಲಿ ಹೋದ್ರೆ ನಮಗೆ ಭಾಳ ಚಂದ ಮಾತಾಡ್ತಾರ, ಭಾಳ ಸಂತೋಷ ಆಗ್ತದ. ಈಗ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರ ತಪ್ಪುಗಳು ಅನಿಸ್ತಾರ. ಯಾವಾಗ ಭೀ ವಾಕ್ಯದ ಮೂಲಕವಾಗಿ ಯಾರಿಗಾರ ಮಾತಾಡಿದ್ರ, ಇವತ್ತು ನಮ್ಮ ಭಾಗ್ಯದಾಗೆ ಹೇಳ್ಯಾರ, ನಮಗೇನಂದ್ರೆ ಹಿಂಗ ಅಂದ್ರ ಹಂಗ ಅಂದ್ರ ಅಂತ ಹೇಳಿ ಏನು ಮಾಡ್ತಾರಂದ್ರ ಬಹಳಷ್ಟು ದುಃಖ ಪಡ್ತಾರ. ದೈವ ಸೇವಕರ ಉದ್ದೇಶ ಅದು ಅಲ್ಲ. ದೈವ ಸೇವಕರ ಉದ್ದೇಶ ದುಃಖ ಪಡಿಸೋದಲ್ಲ, ಬಲಹೀನ ಪಡಿಸೋದಲ್ಲ, ಮನಸ್ಸು ಮುರಿಯೋದಲ್ಲ. ದೇವರ ವಾಕ್ಯದಿಂದ ಮನಃಶುದ್ಧಿ ಮಾಡ್ಕೊಂಬದ, ಪವಿತ್ರತೆ ಮಾಡ್ಕೊಂಬದ, ಚಂದ ಆಗದದ. ಅದ್ರ ವಿಷಯದಾಗ ವಾಕ್ಯ ಹೇಳಿದ್ರ ಎಷ್ಟೋ ಮಂದಿ ಈ ರೀತಿಯಾಗಿ ಹೇಳ್ತಾರೆ. ಕಡೆಗೆ ಇಲ್ಲಿ ದಾವಿದ ರಾಜು ಹೇಳ್ತಾನ, ನಿನ್ನ ರಕ್ಷಣೆ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಶುದ್ಧ ಮನಸ್ಸನ್ನು ಹುಟ್ಟಿಸು, ನನಗೆ ಆಧಾರನಾಗು, ಆಗ ನಿನ್ನ ಮಾರ್ಗವನ್ನು ದುರ್ವಿಗಳಿಗೆ ಬೋಧಿಸುವೆನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ಹಲ್ಲೆಲೂಯ. ಪಾಪಿಗಳು ದೇವ್ರ ಕಡೆ ತಿರುಗಬೇಕಾದ್ರ, ಪಾಪಿಗಳು ದೇವ್ರ ಕಡೆ ತಿರುಗಬೇಕಾದ್ರ ಪಾಪಿಗಳಾಗಿ ವಾಕ್ಯ ಹೇಳಿದ್ರೆ ಇದಂದ್ರೆ ಅಲ್ಲ. ಆದ್ರ ಒಬ್ಬಕ್ಕೆ ಹೆಣ್ಮಗಳೇನಂದ್ರ ಬಹಳಷ್ಟು ದುಡ್ಡು ಸಂಪಾದನೆ ಮಾಡ್ಯಾಳಂತ. ಆಕೆಗೆ ದೇವ್ರ ವಾಕ್ಯ ಖೂನ್ ಆಗ್ಯದ. ಆ ದೇವ್ರ ವಾಕ್ಯ ಖೂನ್ ಆದ್ರ ಈಗ ಪಾಪ ಬಿಡ್ಬೇಕಲ್ಲತ್ತಳ. ಆ ಪಾಪ ಬಿಡ್ಬೇಕಲ್ಲತ್ತಳ. ಆಕಿ ಏನಂತಾಳಂದ್ರ, ಈ ಪಾಪಯ ಬಿಡ್ತೆ ಕರೆಕ್ಟ್ಗೆ, ಇವತ್ತೊಂದಿನ ಮಾತ್ರ ಇನ್ನ ನಾನು ಪಾಪ ಮಾಡ್ತೆ. ಹೆಂಗದ ವಿಷಯ? ಸರಿಗದ? ತೀರ್ಮಾನ ಚಂದದ ಅಲ್ಲ, ಆಲೋಚನೆಗಳು ಚಲೋನೇ ಅವ. ಕರೆಕ್ಟ್ಗೆ ತಡ ಮಾಡತ್ತಳ. ಏನ್ ಮಾಡತ್ತಳ? ನಾ ಚಂದ ಐತೆ ಕರೆಕ್ಟ್ಗೆ ಇನ್ನ ಇವತ್ತೊಂದಿನ ಬಿಟ್ಟು ನಾಳೆಗೆ ಚಂದ ಐತೆ, ಇವತ್ತಿನ ದಿನ ಬಿಟ್ಟು ನಾಳೆಗೆ ಚಂದ ಐತೆ ಅಂತ ಅಂದ್ರೆ ಇವತ್ತಿನ ದಿನ ಏನ್ ಮಾಡ್ಯಾಳಂದ್ರ, ಗಾಡಿದಾಗ ಪಾಪ ಮಾಡ್ಲಕ್ಕ, ಇನ್ನ ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಲಕ್ಕ ಇಷ್ಟಪಟ್ಟ ಅಂದ್ರ ಆ ಪ್ರಯಾಣದಾಗ ಹಾಕಿ, ಆ ಪ್ರಯಾಣದಾಗ ಆಕಿ ಒಂದು ಕೇಡು ಜರುಗ್ಯದ. ಆ ಕೇಡುದಾಗ ಸಂಪೂರ್ಣವಾಗಿ ಆಕಿ ಸತ್ತು ಹೋಗ್ಯಾಳ. ಆಕೆಗೆ ಏನ್ ಲಾಭ ಆಯ್ತು? ಆಕೆ ಲಾಭ ಏನಾಯ್ತು? ಆಕಿನ ಆಲೋಚನೆಗಳು ಎಂತ ಇದ್ದುದು, ಎಂತ ಆಲೋಚನೆಗಳು, ಆಕಿನ ತೀರ್ಮಾನ, ಆಕಿನ ಆಲೋಚನೆಗಳು ಎಲ್ಲ ಸರಿಗಿದ್ದು, ಆಕೆ ಬಿ ಶುದ್ಧ ಆಗಿದ್ದಳು. ನಾಳೆಗೆ ಯಾಕೆ ದೇವ್ರೆ ಇವತ್ತೇ ಅಂದ್ರೆ ಏನಿತ್ತು? ಕರೆಕ್ಟ್ಗೆ ಏನಾಗತ್ತಳ, ನಾನು ನಾಳೆ ಹಿಡಿದು ಮಾಡ್ತೆ, ಇವತ್ತೊಂದಿನ ಬಿಡು ಅಂತಂದ, ಮುಗಿದು ಹೋಗ್ಯದ. ಸಮಯ ನೋಡ್ಲಿಕ್ಕೆ ಏನಾಯ್ತದ ಗೊತ್ತಿಲ್ಲ, ನೋಡ್ಲಿಕ್ಕೆ ಏನಾಯ್ತದ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಅದ್ರ ಕಡೆಯಿಂದ ಸಮಯ ಬಂದಾಗ ನೀನು ಕಾಪಾಡ್ಕೋ, ಸಮಯಕ್ಕೆ ತಕ್ಕಂತೆ ನೀನು ನಡಿಲಕ್ಕ ನೀ ಪ್ರಯಾಸ ಪಡು. ಅವಾಗ ನೀನು ದೇವರಿಗೆ ಮಹಿಮೆ ಪಡಿಸ್ಲಕ್ಕ ಸಾಧ್ಯದ. ಅದಕ್ಕಿಂತ ದೇವರು ಇಲ್ಲಿ 14 ಹೇಳ್ತಾರೆ, ದೇವರೇ
ನನ್ನ ರಕ್ಷಣೆ ಕರ್ತನೇ, ಪ್ರಾಣ ಹತ್ಯದ ಅಪರಾಧದಿಂದ ನನ್ನನ್ನು ಬಿಡಿಸುವಾಗ ನನ್ನ ನಾಲಿಗೆಯು ಉತ್ಸಾಹದಿಂದ ನಿನ್ನ ಸತ್ಯ ಸಂತತಿಯನ್ನು ಕೊಂಡಾಡುವುದು. ಕರ್ತನೆ, ನನ್ನ ಬಾಯಿಯು ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ನಿನಗೆ ಆಜ್ಞೆಗಳಲ್ಲಿ ಅಪೇಕ್ಷಿಸಲ್ಲ ಇದ್ದಿದ್ದಾರೆ ಸಮರ್ಪಿಸನು. ಏನ್ ಮಾಡ್ತಿದ್ರಂತ ಈ ಹಳೆ ಒಡಂಬಡಿಕೆದಾಗ ಅಂದ್ರ ಯಜ್ಞಗಳು ದೇವ್ರಿಗೆ ಇಷ್ಟ ಅದ. ಕರೆಕ್ಟ್, ದೇವ್ರಿಗೆ ಅದು ಇಲ್ಲ ಅಂತ ಯಾಕೆ ಗೊತ್ತಾ? ಹಳೆ ಒಡಂಬಡಿಕೆದಾಗ ಬಿ ಕೆಲವು ಮಂದಿ ಪಾಲಿಶಾರ, ಹೊಸ ಒಡಂಬಡಿಕೆದಾಗ ಬಹಳಷ್ಟು ಜನರು ಪಾಲಿಶಾರ. ಯಾಕಂದ್ರೆ ದೇವ್ರಿಗೆ ಏನಿಸ್ತದ ಅಂತಂದ್ರ ಕಾಣಿಕೆಗಳು, ಬಲಿಗಳು, ಹೋಮಗಳು ಇಷ್ಟ ಇಲ್ಲ. ದೇವ್ರಿಗೆ ಏನಿಷ್ಟದ ಅಂತಂದ್ರ ಕುಗ್ಗಿ ಮುರಿದು ಹೋಗಿರ್ತಕ್ಕಂಥ ಮನಸ್ಸು ಇಷ್ಟ ಅದ. ಹೀಗೆ ನನಗೆ ಕಾಪಾಡು, ಹೀಗೆ ನೀ ನನಗೆ ಸಹಾಯ ಮಾಡು, ಹೀಗೆ ನೀ ನನಗೆ ಕ್ಷಮಿಸು, ಹೀಗೆ ನನಗೆ ನೀ ಆಧರಣ ಆಗುವಂತ ಕೇಸಂದ್ರೆ ಯಾವಾಗಾದ್ರೂ ದೇವರಿಗೆ ಬೇಡ್ತೇವೋ ಅವಾಗ ಮಾತ್ರ ದೇವರು ಪದೇ ಪದೇ ಸಹಾಯ ಮಾಡಿ ನಮ್ಮೆಲ್ಲರಿಗೆ ಬಲಪಡಿಸ್ತಾರ. ಏನು ಬಲಪಡಿಸಲ್ಲ? ಏನಂತ 17 ಕುಗ್ಗದ ಮನಸ್ಸು ದೇವರಿಗೆ ಇಷ್ಟೇ ಯಜ್ಞ. ದೇವರು ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವ. ಜಜ್ಜಿ ಹೋಗಿರ್ತಕ್ಕಂಥ ಮನಸ್ಸಿಗೆ ದೇವರು ಎಂದಿಗೂ ಬಿ ತಿರಸ್ಕಾರ ಮಾಡಲ್ಲ. ಜಜ್ಜಿ ಹೋಗಿ ಹಣ್ಣನ ಮನಸ್ಸು ಏನಾಗಿರ್ಬೋದು? ಹಣ್ಣನ ಮನಸ್ಸು ಏನಾಗಿರ್ಬೋದು? ದೇವರಿಗೆ ಮೊರೆ ಇಟ್ಟಳ, ದೇವ್ರೇ ನೀ ಗಂಡು ಮಗು ಬಹುಮಾನ ಕೊಟ್ಟರು ನಾನು ನಿನಗೆ ಕೊಟ್ಟಾಗ್ತಿ ಅಂದಳ. ನೀವು ಆದ್ರೆ ಮಾತು ಕೊಟ್ಟು ಮಾತಿಗೆ ತಿರುಗಿ ಬಿಡ್ತು. ಅಡಿಗೆ ಹಣ್ಣ ಮಾತು ಕೊಟ್ಟು ಮಾತಿನ ಮೇಲೆ ನಿಂತಾಳ ಅಲ್ಲ. ಅಬ್ರಹಾಮಗೆ ದೇವ್ರು ಕೇಳ್ಯಾರ, ಅಬ್ರಹಾಮ ನಿನ್ನ ಮಗನಿಗೆ ತಂದು ಕಸಿ ಹೋಮ ಮಾಡ್ಯಾಕ ಅಂದಾರ, ಬಲಿ ಕೊಡು ಅಂದಾರ. ಎಂದಕ್ಕೆ ಜರುಗಿಲ್ಲ? ಎಂದಕ್ಕೆ ಜರುಗಿಲ್ಲ? ಎಷ್ಟು ಸುಂದರವಾಗಿರ್ತಕ್ಕಂಥ ಮಗು, ಎಷ್ಟು ಚಲುವಾಗಿರ್ತಕ್ಕಂಥ ಮಗು, ಪಾಪ ಅರಿಯಲಂತ ಮಗು, ದೋಷ ಇಲ್ಲಂತ ಮಗು. ಆ ಮಗನಿಗೆ ದೇವ್ರು ಹೇಳ್ತಾರ ಬಲಿ ಮೇಲೆ ತಂಕಸಿ ಅರ್ಪಣೆ ಮಾಡಿ ಕಲ್ತಿಗೆ. ಆ ಟೈಮ್ನಾಗ ಅವಳಾಗಿ ಸಾರಳಾಗಿ ಹೇಳಿದ್ರ ಬಿಡಲು ಅಂತ ಕಸಿ ಯಾಕೆ ಹೇಳದೇನೆ ಹೋಯ್ದ. ನನ್ನ ದೇವರು ನನಗೆ ಕೈ ಬಿಡಲ್ಲ, ನನಗೆ ಸಹಾಯ ಮಾಡ್ತಾರೆ ಅಂತ ಕಸಿ ಹೇಳಕಸಿ ಅಂದ್ರೆ ಒಯ್ದಿನಾಗ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ದೇವರವರಿಗೆ ಸಹಾಯ ಮಾಡ್ಯಾರ. ಏನಂದ್ರ, ಅಬ್ರಾಮ ನಿನ್ನ ಮನಸ್ಸು ಶುದ್ಧದ, ನಿನ್ನ ಆಲೋಚನೆಗಳು ಚಂದವ, ನಾ ಏನು ಹೇಳಿದ್ರು ನೀವು ಮಾಡಕ್ಕೆ ನೀ ಸಿದ್ಧವಾಗಿದ್ದೆ. ಈಗ ನಾನು ನಿನಗೆ ಪರೀಕ್ಷೆ ಮಾಡಲ್ಲ ಅಂತ, ಈಗ ನೀ ಏನು ಬೇಕು ಕೂಡ ಅವಸರತೆ ಇಲ್ಲ ಅಂದ. ಬಿಟ್ಕೊಡು ಮಗುವಿಗೆ ಅಂದ. ಠಗರಾದ ರೋಡಲ್ಲಿ ತಂದು ಕಸಿನಿ ಹೋಮ ಮಾಡುವಲ್ಲ. ಜೋರಾಗಿ ಚಪ್ಪಳೆ ತಟ್ಟದೆ. ಅಂತ ದೇವರು ನಮಗೂ ನಿಮಗೂ ಇದ್ದಿನಾಗ ಇನ್ನ ಯಾಕೆ ನಮಗ ಭಯ? ಇನ್ನ ಯಾಕೆ ನಮ್ಮೊಳಗೆ ಕಳವಳ? ಇನ್ನ ಯಾಕೆ ನಾವು ದೇವ್ರ ಸನ್ನಿಧಾನದಲ್ಲಿ ಬರ್ಲಕ್ಕೆ ನಾವು ಭಯ ಪಡಿಬೇಕು? ಇನ್ನ ಯಾಕೆ ನಾವು ಅನೇಕ ತರವಾಗಿರ್ತಕ್ಕಂಥ ವಿರೋಧವಾದ ಚಿಂತೆಗಳಿಗೆ ನಾವು ಗುರಿ ಆಗ್ಬೇಕು? ಒಂದು ಮಾತು ಕೇಳಿದ್ರೆ ಸಾಕು, ದೇವರು ಪರಲೋಕದಲ್ಲಿ ಕೇಳಿಕೆ ಚಂದ್ರ ಪರಿಶುದ್ಧಾತ್ಮ ದೇವರಿಗೆ ನಮಗೆ ಸಹಾಯ ಮಾಡಲಿಕ್ಕೆ ಕಳ್ಕೊತಾರ. ಅಲ್ಲೂಯ್ಯ, ಯಾವಾಗ ಬಿ ಭಯ ಪಡಬಾರ್ದು, ಯಾವಾಗ ಬಿ ನಾವು ಒಂಥರ ಆಗಿಲ್ಲ, ಯಾವಾಗ ಬಿ ನಾವು ಚಿಂತೆ ಮಾಡೋದು ಅವಸರ ಬಿ ಇಲ್ಲ. ಏನು ಅವಸರ ಅದ? ಏನಂತ 17 ಶಿಯೋನು ಪಟ್ಟಣವನ್ನು ಕಟಾಕ್ಷಿಸಿ ಅದಕ್ಕೆ ಶುಭವನ್ನುಂಟು ಮಾಡು, ಯೆರೂಸಲೇಮಿನ ಪೌಳಗೌಡಿಯನ್ನು ಕಟಾಕ್ಷಿಸು. ಜನರು ನ್ಯಾಯವಾದ ಯಜ್ಞಗಳನ್ನು ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿ ನಿನಗೆ ಸಂತೋಷವನ್ನು ಉಂಟು ಮಾಡುವರು. ನಿನ್ನ ಯಜ್ಞ ವೇದಿಯ ಮೇಲೆ ಹೋರಿಗಳನ್ನು ಸಮರ್ಪಿಸುವರು. ದೇವರು ಬೇಕಾದ ಈಗ ನಿಜವಾಗ್ಲೂ ನಾವು ಪಾಪ ಪರಿಹಾರ ಆಗ್ಬೇಕಾದ್ರ ನಮಗ್ ದೇವ್ರು ಏನೋ
ಹಿಂಗೆ ಮಾಡ್ರಿ ಅಂತಂದ್ರೆ ನಾವು ಅದು ಖಂಡಿತವಾಗಿ ನಾವು ಮಾಡಕ್ಕ ಸಿದ್ಧವಾಗಿದ್ದೆವು. ಖರೀದಿಗೆ ದೇವರಿಗೆ ಅದು ಇಷ್ಟ ಇಲ್ಲ. ಅದರ ಕಡೆಯಿಂದ ನಾವು ಕೇವಲ ಆ ದೇವ್ರ ಚಿತ್ತಾನುಸಾರವಾಗಿ ನಾವು ಜೀವಿಸ್ಲಕ್ಕ ನಾವು ಸಿದ್ಧವಾಗರಿ. ಮತ್ತು ಕೀರು ಮತ್ತು ಇಲ್ಲಿ ಯೆರೆಮೀಯನ ಗ್ರಂಥದಲ್ಲಿ ನಾವು ಓದಿದ್ದೇವಲ್ಲ, ಅದ್ರ ಪ್ರಕಾರವಾಗಿ ನಾವು ನಡಿಲಕ್ಕೆ ಸಿದ್ಧವಾಗ. ಏನು ಬೇಡ, ಸಿದ್ಧವಾಗರೆ. ಸಿದ್ಧವಾಗಬೇಕಂದ್ರೆ ನಾವು ನಿಜವಾಗಲು ಎಲ್ಲರೂ ಕಣ್ಮುಚ್ಚಿದ್ರೆ ಪ್ರಾರ್ಥನೆ ಮಾಡಿಕೊಂಡು ನಾವು ದೇವರಿಗೆ ಕೇಳ್ಕೊಂಬರಿ. ಅಂಥ ಆಲೋಚನೆಗಳು, ಅಂಥ ಸ್ವಭಾವ ನಮ್ಮೆಲ್ಲರಿಗೆ ದೇಹ ಪಾಲಿಸ್ ಪ್ರಭು ಅಂತ ಕೇಳ್ಕೊಂಬರಿ, ಪ್ರಾರ್ಥನೆ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಅಯ್ಯ, ವಾಕ್ಯದ ಮೂಲಕವಾಗಿ ನಮ್ಮ ಮಧ್ಯದಾಗ ನೀವಿದ್ದು ಮಾತಾಡಿ ನಮ್ಮೆಲ್ಲರಿಗೆ ಬಲಪಡಿಸೋದಕ್ಕಾಗಿ ಸ್ತೋತ್ರ. ನಮ್ಮ ಆಲೋಚನೆಗಳು ಸ್ವಾಮಿ, ನಮ್ಮ ಹೃದಯಗಳು ಸ್ವಾಮಿ, ಅಯ್ಯ ನಮ್ಮ ಸ್ವಭಾವಗಳೆಲ್ಲ ಪ್ರಭು ಶುದ್ಧ ಮಾಡ್ಕೊಂಬ ಹಾಗೆ ಕರ್ತನೆ. ನಮ್ಮೆಲ್ಲರಿಗೆ ಒಳ್ಳೆ ಜ್ಞಾನ ತಿಳುವಳಿಕೆಲಿಂದು ದೀನ ಸ್ವಭಾವಲಿಂದು ಪ್ರಭು ನಮಗೆ ಸಹಾಯ ಮಾಡಿ ಬಲಪಡಿಸ್ರಿ. ಇವಾಗ ಕರ್ತನೆ, ಈ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಂದರ್ಭದಲ್ಲಿ ಸ್ವಾಮಿ ನಿಮ್ಮ ವಚನಕ್ಕೆ ಬಿಟ್ಟು ನೀತಿಗೆ ಬಿಟ್ಟು ಜೀವಿಸಿದ್ರೆ ಮಾತ್ರ ನಮಗೆ ಅನೇಕ ಲಾಭ ಎಂಬುದಾಗಿ ನಾವು ಎಣಿಸ್ಕೊತಿದ್ದೆವು. ಆದರೆ ದೇವರೇ, ವಾಕ್ಯ ಹೇಳ್ತದ ಸ್ವಾಮಿ, ಇವೆಲ್ಲ ನಮಗೆ ನಷ್ಟ ಎಂಬುದಾಗಿ ಪ್ರಭು. ಹೌದು ಕರ್ತನೆ, ನಮಗೆ ನಾವು ನಷ್ಟಪಡಿಸ್ಕೊಂಬಲ್ಲ ಹಾಗೆ, ನಮಗೆ ನಾವು ಮೋಸ ಮಾಡ್ಕೊಂಬಲ್ಲ ಹಾಗೆ ಇವತ್ತಂದೆ ಕೇವಲ ಪ್ರಭು ವಾಕ್ಯದ ಪ್ರಕಾರವಾಗಿ ನಮ್ಮ ತಪ್ಪುಗಳು ಒಪ್ಪಿಕೊಂಡು ಕ್ಷಮಾಪಣೆ ಬೇಡಿಕೊಂಡು ನಾವೆಲ್ಲರೂ ರಕ್ಷಣೆ ಹೊಂದಿ ನಿತ್ಯ ಜೀವ ಪಡೆಯುವಂತ ಒಳ್ಳೆ ಭಾಗ್ಯತೆ ಕೊಟ್ಟು ನಮ್ಮೆಲ್ಲರಿಗೆ ಸಹಾಯ ಮಾಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ಸ್ವಾಮಿ. ಆಮೇನ್, ಆಮೇನ್.